ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರೆಸೆಂಟ್ಲಿ ಪ್ರಾರಂಭವಾಗಿದೆ. ಅದರ ಕುರಿತಾಗಿ ಅವರು ನೋಟಿಫಿಕೇಷನ್ ಸಹಿತ ಕೊಟ್ಟಿದ್ದಾರೆ. ಆದರೆ ನೋಟಿಫಿಕೇಷನಲ್ಲಿ ಒಂದು ಕಂಡೀಷನ್ಸ್ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಹೈಕೋರ್ಟ್ನ ಅಂತಿಮ ತೀರ್ಪಿಗೆ ಬದ್ಧವಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಹಾಗಾದರೆ ಈ ಹೈಕೋರ್ಟ್ನ ಅಂತಿಮ ತೀರ್ಪು ಏನಾಗಬಹುದು ಅನ್ನೋದನ್ನು ಒಂದು ಅಂದಾಜನ್ನು ನಾನು ನಿಮಗೆ ಹೇಳ್ತಾ ಬರ್ತೇನೆ ಅಂತ ವಿತ್ ಎವಿಡೆನ್ಸ್ ಆಗಿ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಇವತ್ತು ಕೊನೆಯ ದಿನ 8ನೇ ತಾರೀಕು ಅರ್ಜಿ ಸಲ್ಲಿಸಲಿಕ್ಕೆ. ಅಲ್ಲಿ ಅರ್ಜಿ ಸಲ್ಲಿಸೋ ಒಂದು ಸೆಕ್ಷನ್ದಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸದರಿ ತೀರ್ಪಿನ ಸಂಬಂಧ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅಪೀಲು ಸಂಖ್ಯೆ 2024ಕ್ಕೆ ಮತ್ತೇನು ಮಾಡ್ತಾರೆ, ಅಪೀಲನ್ನು ಹೈಕೋರ್ಟ್ಗೆ ಕೊಟ್ಟಿರ್ತಾರೆ. ಹೈಕೋರ್ಟ್ ಏನು ಮಾಡುತ್ತೆ ಅಂತಂದರೆ 2023 ಒಂದು ಏನು ಆದೇಶದಂತೆ ಕಡ್ಡಾಯವಾಗಿ ಸೇವಾ ಅನುಭವ ಮತ್ತು UGC ಅರ್ಹತೆಯನ್ನು ಹೊಂದಿದವರಿಗೆ ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಳ್ಳಿ ಅಂತ 2023ಕ್ಕೆ ಕೊಡುತ್ತೆ. ಅವಾಗ ಸರ್ಕಾರ ಆಯಿತು, ನಾವು 2024ಕ್ಕೆ ಅದನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿರ್ತದೆ. ಮತ್ತು 2024ರಲ್ಲಿ ಸರ್ಕಾರ ಆ ರೀತಿ ಮಾಡಲಿಕ್ಕೆ ಹೋಗಲಿಲ್ಲ, ಅನುಭವಿಸ್ತವ್ರನ್ನೇ ಕಂಟಿನ್ಯೂ ಮಾಡ್ತಾ ಬರುತ್ತೆ. ಆದರೆ 2024ಕ್ಕೆ ಮತ್ತೆ ಹೈಕೋರ್ಟ್ಗೆ ರಿಟ್ಟನ್ನು ಹಾಕ್ತಾರೆ. ಈ ರಿಟ್ ಏನಾಗಿದೆ ಅಂತಂದರೆ, ಇಲ್ಲಿ ನೋಡಿರಿ, ಆಲ್ಮೋಸ್ಟ್ ಎಲ್ಲ ಏನಾಗಿತ್ತು ಅಂತಂದರೆ, ಅತಿಥಿ ಉಪನ್ಯಾಸಕರ ಪರ ಬ್ಯಾಟಿಂಗ್ ಮಾಡಿಕೊಂಡು ಸರ್ಕಾರ ಏನು ಮಾಡ್ತಿದೆ, ಮೇಲ್ಮನವಿಯನ್ನು ಸಲ್ಲಿಸಿದೆ. ಹೈಕೋರ್ಟ್ಗೆ ಮತ್ತೊಮ್ಮೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಯಾಕಂತಂದರೆ ಯಾರು ಅತಿಥಿ ಉಪನ್ಯಾಸಕರಾಗಿ ಸುಮಾರಷ್ಟು 17-18 ವರ್ಷ ಕೆಲಸ ಮಾಡಿದ್ದಾರೆ, ಅವರು ಇನ್ನೂ ನೆಟ್ಟು ಸೆಟ್ಟು UGC ಅರ್ಹತೆಯನ್ನು ಪಡೆದಿಲ್ಲ. ಇವರ ಪರವಾಗಿ ನೀವು ಇವರ ಒಂದು ಮಾನವೀಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಭಾಳಷ್ಟು ಜನರು ಆಲ್ರೆಡಿಯಾಗಿ ಫ್ಯಾಮ್ಲಿ ಹೊಂದಿದಂಥ ಕುಟುಂಬಸ್ಥರಾಗಿದ್ದಾರೆ, ಅವರು ಬೀದಿಗೆ ಬರ್ತಾರೆ. ಹೀಗಾಗಿ ಅದರಲ್ಲಿ ಸುಮಾರು 4,500 ಅಭ್ಯರ್ಥಿಗಳು ಅಂಥ ಉಪನ್ಯಾಸಕರಿದ್ದಾರೆ ಅಂಥೇಳಿ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದೆ. ಓಕೆ, ಹೈಕೋರ್ಟ್ಗೆ ಏನು ಮಾಡಿತ್ತು, ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಏನೋ ತೀರ್ಪು ಕೊಟ್ಟಿತ್ತಲ್ಲ, UGC ಪ್ಲಸ್ ಸೇವಾ ನಿಯಮವನ್ನೇ ತಗೊಳ್ಳಿ ಅಂತೇಳಿ, ಅದಕ್ಕೆ ಮೇಲ್ಮನವಿಯಾಗಿ ಕೊಟ್ಟಿದ್ದರು. ಈ ಒಂದು ಮೇಲ್ಮನವಿಯನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಕಂಡೀಷನ್ಸನ್ನು ಕೊಟ್ಬಿಟ್ಟಿದ್ದಾರೆ. ಇದು ಏನಿದೆ, ಉಚ್ಚ ನ್ಯಾಯಾಲಯ ಏನು ಅಂತಿಮ ತೀರ್ಪು ಕೊಡುತ್ತಲ್ಲ, ಅಂತಿಮ ತೀರ್ಪಿಗೆ ಬದ್ಧವಾಗಿ ಪ್ರಸ್ತುತ ಏನಿದೆ ರಿಟ್ ಏನಿದೆಯಲ್ಲ 2023 ಒಂದು ರಿಟ್ನ ಪ್ರಕಾರ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಇದು ಮುಂದೆ ಏನಾಗುತ್ತೋ ಏನೋ ಅನ್ನೋದು ಗೊತ್ತಾಗಲ್ಲ. ಯಾಕಂತಂದರೆ ಹೈಕೋರ್ಟ್ ಆಲ್ರೆಡಿಯಾಗಿ ಅರ್ಹತೆ ಮತ್ತು ಸೇವಾ ಅನುಭವವನ್ನು ಕೊಟ್ಟಿದೆ. ಇದನ್ನು ಈಗೇನು ಮಾಡಿದ್ದಾರೆ ಅಂತಂದರೆ ರಿಟ್ಟಾಗಿ ತೊಗೊಂಡು ಹೋಗಿದ್ದಾರೆ. ರಿಟ್ನಲ್ಲಿ ಏನಾದರೂ ಮತ್ತು ಅವರು ಬೇರೆ ಬೇರೆ ರಾಜ್ಯದ, ಯಾಕಂತಂದರೆ ಗುಜರಾತ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಅಲ್ಲೆಲ್ಲ ಏನೋ ನೆಟ್ಟು ಸೆಟ್ಟು, ಯಾಕಂದರೆ ಅವರು ಟೆಂಪರವರಿ ಟೀಚರ್ ಆಗಿರೋದ್ರಿಂದ ಕಡ್ಡಾಯವಾಗಿ ನೆಟ್ಟು ಸೆಟ್ಟು ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಅದನ್ನು ಇಲ್ಲಿ ಮನವರಿಕೆ ಮಾಡಿಕೊಡ್ತಾರೋ ಏನು ಎಂಬುದನ್ನು ನೋಡಬೇಕಾಗುತ್ತೆ. ಅಕಸ್ಮಾತ್ ಇಲ್ಲಿ ಹೈಕೋರ್ಟ್ ತನ್ನ ತೀರ್ಪಿಗೆ ಬದ್ಧವಾಗಿತ್ತು ಅಂತಂದರೆ, ಏನಾದರೂ ಇಲ್ಲ ನೀವು ಕಡ್ಡಾಯವಾಗಿ UGC ಅನುಭವ ಮತ್ತು UGC ಅರ್ಹತೆ ಮತ್ತು ಅನುಭವ ಬೇಕು ಅಂತೇಳಿ ಹೇಳಿತ್ತು ಅಂತಂದರೆ, ಇದನ್ನು ಅಂತಿಮ ತೀರ್ಪು ಕೊಡ್ತು ಅಂತ ಇಟ್ಕೊಳ್ಳಿ ಇದಕ್ಕೆ ರಿಟಿಗೆ ಸಂಬಂಧಪಟ್ಟಂತೆ. ಆವಾಗ ಸುಪ್ರೀಂ ಕೋರ್ಟಲ್ಲಿಯೂ ಸಹಿತ ಈ ಕೇಸನ್ನು ಚಾಲೆಂಜ್ ಮಾಡುವಂಥ ಚಾನ್ಸಸ್ ಇದೆ. ಹೀಗಾಗಿ ಕೊನೆಯ ತೀರ್ಪು ಏನು ಬರುತ್ತೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಸಹಿತ ಪ್ರೆಸೆಂಟ್ಲಿ ಸೇವಾ ಅನುಭವ ಮತ್ತು UGC ವಿದ್ಯಾರ್ಹತೆಯ ಮೇಲೆ ನೇಮಕಾತಿ ಪ್ರಕ್ರಿಯೆ ಆಲ್ರೆಡಿಯಾಗಿ ಪ್ರಾರಂಭವಾಗಿದೆ. ಓಕೆ, ಥ್ಯಾಂಕ್ ಯು.